ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಡತನ. ಇದನ್ನು ನಿವಾರಣೆ ಮಾಡಲಿಕ್ಕೆ ಅನೇಕ ಕ್ರಾಂತಿಕಾರಿಕವಾದಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಕೊಡುವಂಥ ಕೆಲಸ ಕಾರ್ಯ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ಜನರ ಬದುಕು ಕಟ್ಟುವಂಥ ಕೆಲಸ ಕಾರ್ಯಕ್ಕೋಸ್ಕರ ಇವತ್ತು ಆ ಕಾರ್ಯಕ್ರಮಗಳನ್ನು ನಿಷ್ಕ್ರಿಯಗೊಳಿಸುವಂಥ ಕೆಲಸ ಕಾರ್ಯವನ್ನ ನಮ್ಮ ವಿರೋಧ ಪಕ್ಷದವರು ಸತತವಾಗಿ ಬಿಜೆಪಿಯ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಇವತ್ತು ನಡೆಸ್ತಾ ಇದೆ. ಕಳೆದ 11 ವರ್ಷಗಳಲ್ಲಿ 33 ಕಾಂಗ್ರೆಸ್ ಪಕ್ಷದ ಬಡವರ ಕಾರ್ಯಕ್ರಮ ನಿಷ್ಕ್ರಿಯಗೊಳಿಸುವಂತ ಕೆಲಸ ಕಾರ್ಯ ಕೇಂದ್ರ ಸರ್ಕಾರ ಮಾಡಿದೆ. ಮಹಾತ್ಮ ಗಾಂಧೀಜಿಯವರು ನಮ್ಮ ರಾಷ್ಟ್ರಪಿತ. ವಿದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಕುರಿಲಿದ್ದಂತ ರಾಷ್ಟ್ರ ಇಲ್ಲ. ಮೋದಿಯವರು ವಿದೇಶಕ್ಕೆ ಹೋದರೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಅಡ್ಡ ಬೀಳ್ತಾರೆ, ಇಲ್ಲದ್ರೆ ಅವರಿಗೆ ಗೌರವ ಇಲ್ಲ. ಅಲಿಪ್ತ ಶೃಂಗಸಭೆ ಆಯಿತು. 140 ರಾಷ್ಟ್ರಗಳ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಆಗಮಿಸಿ ರಾಜ್ಘಾಟ್ಗೆ ಹೋಗಿ ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ಅಡ್ಡ ಬೀಳ್ತಾರೆ. ಆದರೆ ಇವತ್ತು ಆಡಳಿತಾರೂಢ ಸರ್ಕಾರ, ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರನ್ನ ಇತಿಹಾಸದಲ್ಲಿ ತೆಗೆದು ಹಾಕಬೇಕು ಅನ್ನುವಂಥ ರೀತಿಯ ಕಾರ್ಯಕ್ರಮವನ್ನು ಹಾಕೊಂಡು ಒಂದೇ ಒಂದು ಕಾರ್ಯಕ್ರಮ, ಮನ್ರೇಗಾ ಕಾರ್ಯಕ್ರಮ. ಹೆಚ್ಚಿನ ನಿಮಿಷ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದ್ದಾರೆ, ಬಡವ ಬಡವ ಎಂದು ದೂರ ಜರಿದಿರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತೇಳಿ. ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಯಾರಾದರೂ ಒಬ್ಬ ವ್ಯಕ್ತಿ ಆಡಳಿತ ಕುರ್ಚಿಯಲ್ಲಿ ಕೂತು ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಬೇಕಾಗಿದ್ರೆ ನಿನ್ನ ತೀರ್ಮಾನದಿಂದ ಕಟ್ಟ ಕಡೆಯ ಬಡವನ ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ಆ ತೀರ್ಮಾನವನ್ನು ತಗೊಳ್ಳು ಅನ್ನುವಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖ ಮಾಡಿದ್ದಾರೆ. ಗ್ರಾಮ ಸ್ವರಾಜ್ಯ ಅನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಕಲ್ಪನೆ. ಇವತ್ತು ನಾನು ಅದರ ವಿಶ್ಲೇಷಣೆಗೆ ಹೋಗುವುದಿಲ್ಲ. ಆದರೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸುವಂಥದ್ದು, ಉದ್ಯೋಗದ ಹಕ್ಕು, ಮನಮೋಹನ್ ಸಿಂಗ್ ರವರು ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಕೊಟ್ಟಂತ ಕಾರ್ಯಕ್ರಮ, ಉದ್ಯೋಗದ ಹಕ್ಕನ್ನೇ ಕಿತ್ತುಕೊಳ್ಳುವಂತ ಕೆಲಸ ಕಾರ್ಯವನ್ನ, ಗ್ರಾಮ ಪಂಚಾಯತಿನ ಹಕ್ಕನ್ನು ಕಿತ್ತುಕೊಳ್ಳುವಂತ ಕೆಲಸ ಕಾರ್ಯವನ್ನ ಇವತ್ತು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ ಏನಿದೆ, ಮತದಾನದ ಹಕ್ಕನ್ನ ಕಿತ್ತುಕೊಳ್ಳುವಂತ ಕೆಲಸ ಕಾರ್ಯಗಳು. ಹೆಚ್ಚಿನ ಅಂಶ ಇದರ ಬಗ್ಗೆ ನಾವು ಜಾಗೃತರಾಗಿರಬೇಕು. ಕರ್ನಾಟಕ ರಾಜ್ಯದಲ್ಲಿ ಕೂಡ SIR ಅನ್ನ ತಂದು ಕಾಂಗ್ರೆಸ್ ಪಕ್ಷದ ಓಟನ್ನು ಕಿತ್ತುಕೊಳ್ಳುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂತ ಅವಕಾಶ ಆಗ್ತದೆ. ಪಕ್ಷ BLA 2ಗಳ ಮುಖಾಂತರ ಇವತ್ತು ನಮ್ಮ ವೋಟರ್ಸ್ ಯಾರಿದ್ದಾರೆ ಅವರ ಓಟಿನ ಹಕ್ಕನ್ನು ಉಳಿಸುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡಬೇಕು. ಮೊನ್ನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಮಮತಾ ಬೆನರ್ಜಿ ಅವರು ಅವರ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಕೇಳುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ದೇಶದ ಸೆಕ್ಯೂರಿಟಿ ಬಗ್ಗೆ ಸುತ್ತ ರಾಹುಲ್ ಗಾಂಧಿ ಅವರು ಮೊನ್ನೇನು ಪಾರ್ಲಿಮೆಂಟ್ನಲ್ಲಿ ಚೀನಾ ದೇಶ ಮತ್ತು ನಮ್ಮ ದೇಶವನ್ನು ಅತಿಕ್ರಮಣ ಮಾಡುವಂತ ಸಮಯದಲ್ಲಿ ಇವತ್ತು ಸೇನೆಗೆ ಯಾವ ರೀತಿ ಆದೇಶವನ್ನು ಕೊಟ್ಟರು ಪ್ರಧಾನಮಂತ್ರಿಗಳು ಅನ್ನುವಂಥ ರೀತಿಯಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಕಾರ್ಯ ಆಗಿದೆ. ಇಂಥ ಸಮಯದಲ್ಲಿ ನಾವು ಪಕ್ಷ ಸಂಘಟಿತರಾಗಬೇಕಾಗಿದ್ರೆ ಕಚೇರಿ ಅವಶ್ಯಕತೆ ಇರ್ತದೆ. ನಾವು ಹಿಂದೆ ಒಂದು ಕಚೇರಿ ಮಾಡಿತ್ತು, ಹೆಚ್ಚಿನ ನಿಮಿಷ ಇಲ್ಲೇ ಅದಕ್ಕೆ ಎಲ್ಲ ರೀತಿಯ ಹಣವನ್ನು ಕೂಡ ನಾವು ಒದಗಿಸಿಕೊಟ್ಟಿತ್ತು. ಆದರೆ ಆ ಕಚೇರಿ ಸಣ್ಣದಾಯ್ತು. ಈಗ ಒಳ್ಳೆ ಕೇಂದ್ರ ಸ್ಥಳದಲ್ಲಿ, ಹೆಚ್ಚಿನ ನಿಮಿಷ ಪುತ್ತೂರಿನ ಹಾರ್ಟ್ ಏನಿದೆ ಅಂತ ಕೇಂದ್ರ ಸ್ಥಳದಲ್ಲಿ ಈ ಕಚೇರಿಗೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು, ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಈ ಕಚೇರಿಯ ಮುಖಾಂತರ ಸಂಘಟನಾತ್ಮಕವಂತ ಕೆಲಸ ಕಾರ್ಯ ಆಗಬೇಕು. ಇಡೀ ತಾವು ನೆನಪಿಟ್ಟುಕೊಳ್ಬೇಕು, ಇಡೀ ದಕ್ಷಿಣ ಭಾರತದಲ್ಲಿ
ಬಿಜೆಪಿ ಪಕ್ಷಕ್ಕೆ ಪ್ರಥಮವಾದಂತ ಸೀಟು ಎಲ್ಲಿ ಆದ್ರೂ ಗೆದ್ದಿದ್ರೆ ಅದು ಪುತ್ತೂರಿನ ಸೀಟು ಗೆದ್ದಿತ್ತು. ಹಿಂದೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಗೆದ್ದಿರುವಂತ ಸೀಟು. ನಂತರ ಶಕುಂತಲ ಶೆಟ್ಟರವರು ಶಾಸಕರಾದರು, ಅಶೋಕ್ ರೈ ಅವರು ಶಾಸಕರಾದರು. ಅಶೋಕ್ ರೈ ಅವರು ಅಲ್ಲಿದ್ದರೂ ಕೂಡ ನಿಮ್ಮ ತಂದೆ ನಮ್ಮ ಪಕ್ಷ, ನಿಮ್ಮ ತಂದೆಯವರು ಸಂಜೀವಣ್ಣ ಕಾಂಗ್ರೆಸ್ನ ಕಟ್ಟಾಳು. ಅನಂತ ರೈಗಳ ಜೊತೆಯಲ್ಲಿ ಅದೇ ರೀತಿಯಲ್ಲಿ ಅಶೋಕ್ ರೈ ಅವರು ನಿಮಿಷ ನಮ್ಮಲ್ಲಿ ಓಟಿನ ಕಾಂಗ್ರೆಸ್ ಪಕ್ಷದ ಓಟಿನಲ್ಲಿ ಇನ್ನಷ್ಟು ಓಟುಗಳು ಬೇಕಾಗಿದೆ, ನಮಗೆ ಗೆಲ್ಬೇಕಾಗಿದ್ರೆ ಆ ಕೆಲಸ ಕಾರ್ಯವನ್ನು ಅಶೋಕ್ ರೈ ಅವರು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಇಲ್ಲಿ ಗೆಲ್ಲಬೇಕು. ನಾವು ಕಾಂಗ್ರೆಸ್ ಪಕ್ಷದವರು ಮಾತ್ರ ಸಾಕಾಗೋದಿಲ್ಲ, ಇನ್ನಷ್ಟು ವಿರೋಧ ಪಕ್ಷದ ಓಟನ್ನು ಗಿಟ್ಟಿಸುವಂತ ಕೆಲಸ ಕಾರ್ಯ ಮಾಡಿದ್ರಾಗೆ ಮಾತ್ರ ನಾವು ಗುರಿ ಮುಟ್ಟಲಿಕ್ಕೆ ಅವಕಾಶ ಆಗ್ತದೆ. ಆ ಕೆಲಸ ಕಾರ್ಯವನ್ನ ಅಭಿವೃದ್ಧಿ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ, ಎಲ್ಲ ಸಚಿವರುಗಳ ಸಹಕಾರದಿಂದ ಇವತ್ತು ಅಂತ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕಾಗಿದೆ. ನಾವು ಉಡುಪಿಯನ್ನು ಹೋಲಿಕೆ ಮಾಡಿದರೆ ಪುತ್ತೂರು ವಿಭಾಗ ಬಹಳಷ್ಟು ಹಿಂದೆ ಬಿದ್ದಿದೆ. ಆ ದೃಷ್ಟಿಯಲ್ಲಿ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಆಗಬೇಕಾಗಿದೆ. ಅದನ್ನ ಯಥಾವತ್ತಾಗಿ ಮಾಡುವಂತ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಏನು ಶಿಲಾನ್ಯಾಸವನ್ನು ಮಾಡಿದ್ದಾರೆ, ಚಾಲನೆ ಕೊಟ್ಟಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡಿಕೊಂಡು ಕಳೆದ 40 ವರ್ಷಗಳ ಹಿಂದೆ ಚುನಾವಣೆ ಬಂದಂತ ಸಮಯದಲ್ಲಿ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಕಾಂಗ್ರೆಸ್ ಅಧ್ಯಕ್ಷರಂತ ರಾಜೀವ್ ಗಾಂಧಿ ಅವರು ಪುತ್ತೂರಿಗೆ ಬಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನ ಪ್ರಪ್ರಥಮವಾಗಿ ಪುತ್ತೂರಿನಲ್ಲಿ ಚಾಲನೆ ಕೊಡುವಂತ ಕೆಲಸ ಕಾರ್ಯ ಮಾಡಿದ್ರ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಲ್ಲಿಗೆ ಬಂದು ಇವತ್ತು ಶಿಲಾನ್ಯಾಸ ಮಾಡಿ ಈ ಕಚೇರಿಗೆ ಚಾಲನೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಚರಿತ್ರೆಯಲ್ಲಿ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿರಂತರವಾದಂತಹ ಚರಿತ್ರೆಯನ್ನು ಕಾಂಗ್ರೆಸ್ ಪಕ್ಷದ ಚರಿತ್ರೆ ತೆಗೆದು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿರುವಂತಹ ಸಮಯದಲ್ಲಿ ಮಾಡಿದಂತ ಕಾಂಗ್ರೆಸ್ ಕಚೇರಿ ಬೆಂಗಳೂರಲ್ಲಿ ಇರಬಹುದು ಅಥವಾ ಎಲ್ಲ ಕರ್ನಾಟಕ ರಾಜ್ಯದಂತ ಮಾಡಿದಂತ ಚರಿತ್ರೆ ಯಾವತ್ತೂ ಕೂಡ ಅವಿಸ್ಮರಣವಾಗಿ ಉಳಿಯುವಂತ ಕೆಲಸ ಕಾರ್ಯವನ್ನ ಡಿ ಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಅವರು ಇಲ್ಲಿ ಇವತ್ತು ಬಂದು ಶಿಲಾನ್ಯಾಸ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ನಾನೊಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್.